ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಟಾ ಟಿಯಾಗೋ ಮುಂದೆ ಇದ್ದೀನಿ. ಈ ಒಂದು ಗಾಡಿ ಏನೇನ್ ಚೇಂಜಸ್ ಆಗಿದೆ, ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತಡ ಮಾಡೋದ್ ಬೇಡ, ಶುರು ಮಾಡೋಣ ಬನ್ನಿ. ಈಗ ನೀವು ನೋಡ್ತಾ ಇರುವಂತ ಟಾಟಾ ಟಿಯಾಗೋನ ಹೊಸ ಕಲರ್ ನಲ್ಲಿ ಹೊಸ ಗಾಡಿ. ಸೊ 2025 ನಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಟಿಯಾಗೋ XT ಮಾಡೆಲ್ ಮುಂದೆ ಇದ್ದೀನಿ. ಸೊ 5,70,000 ಸಮಥಿಂಗ್ ಆಗುತ್ತೆ. ಸೊ ಈ ಗಾಡಿಲಿ ಏನೇನ್ ಚೇಂಜಸ್ ಆಗಿದೆ, ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರಂಟ್ ಪ್ರೊಫೈಲ್ ನೀವು ನೋಡ್ತಾ ಇದ್ದೀರಾ, ಇದು ಓಷನ್ ಬ್ಲೂ. ಆಕ್ಚುಲಿ ಈ ಒಂದು ಕಲರ್ ತುಂಬಾನೇ ಚೆನ್ನಾಗಿದೆ. ಇದು ಟಿಯಾಗೋದಲ್ಲಿ ಮೊದಲ ಕಲರ್ ಅಂತಾನೆ ಹೇಳ್ಬೋದು. ಈ ಒಂದು ಕಲರ್ ತುಂಬಾನೇ ಇಷ್ಟ ಆಯ್ತು ನನಗೆ ಪರ್ಸನಲ್ ಆಗಿ. ನೋಡ್ತಾ ಇದ್ದೀರಲ್ಲ, ಫ್ರಂಟ್ ಅಲ್ಲಿ ನಿಮಗೆ ಈ ಒಂದು ಗ್ರಿಲ್ ಇದೆ ಏನಿದೆ, ಇದೊಂದು ನಿಮಗೆ ಹೊಸದಾಗಿ ಚೇಂಜಸ್ ಆಗಿರುವಂತದ್ದು. ಜೊತೆಗೆ 2D ಹೊಸ ಲೋಗೋ ಕೂಡ ನಿಮಗೆ ಕೊಟ್ಟಿರುವಂತದ್ದು ನೋಡ್ಬೋದು. ಮೇಲೆ ಮತ್ತೆ ಕೆಳಗೆ ಒಂದೇ ಕಲರ್, ಒಂಥರ ಡಿಸೈನ್ ಒಂದೇ ಚೇಂಜಸ್ ಆಗಿ ಬಂದಿರೋದ್ರಿಂದ, ಒಂದೇ ತರ ಬಂದಿರೋದ್ರಿಂದ ಹಾಗಾಗಿ ನಿಮಗೆ ಫ್ರಂಟ್ ಏನ್ ನೀವು ನೋಡ್ತಾ ಇದ್ದೀರಾ, ಇದು ಆಕ್ಚುಲಿ ಚೆನ್ನಾಗಿರುವಂತದ್ದು, ಒಂದು ಹೊಸ ಲುಕ್ ಅಂತ ಹೇಳ್ಬೋದು. ಫ್ರಂಟ್ ಬಂಪರ್ ಅಲ್ಲಿ ಈ ಒಂದು ಚೇಂಜಸ್ ಮಾಡಿರೋದ್ರಿಂದ ನಿಮಗೆ ಗಾಡಿ ಒಂದು ಹೊಸ ಲುಕ್ ಅಲ್ಲಿ ಕಾಣ್ತಾ ಇರುವಂತದ್ದು. ಇನ್ನು ಇದು ಮಿಡ್ ವರ್ಷನ್ ಆಗಿರೋದ್ರಿಂದ ಫಾಗ್ ಲ್ಯಾಂಪ್ ನಿಮಗೆ ಕಾಣಕ್ ಸಿಗಲ್ಲ. ಟಾಪ್ ಎಂಡ್ ಅಲ್ಲಿ ಇನ್ನೂ ಹೆಚ್ಚು ಜಾಸ್ತಿ ಚೇಂಜಸ್ ನ ಕೊಟ್ಟಿರುವಂತದ್ದು, ಆದ್ರೆ ಇದು ಮಿಡ್ ವರ್ಷನ್ ಆಗಿರೋದ್ರಿಂದ ಹಳೆದ್ನ ಸ್ವಲ್ಪ ಕ್ಯಾರಿ ಮಾಡಿರುವಂತದ್ದು. ಹೆಡ್ಲೈಟ್ ಅಲ್ಲಿ ನಾರ್ಮಲ್ ಬಲ್ಬ್ ಅಲ್ಲಿ ಇರುವಂತದ್ದು, ಮತ್ತೆ ಜೊತೆಗೆ ಇಲ್ಲಿ ನಿಮಗೆ ಇಂಡಿಕೇಟರ್ ನ ಕೊಟ್ಟಿರುವಂತದ್ದು, ಅಂದ್ರೆ ಒಳಗೆ ಸೈಡ್ಗೆ ಎಲ್ಲ ಸೈಡ್ ಅಲ್ಲಿ ಕೊಟ್ರೆ ಇದು ಸ್ವಲ್ಪ ಒಳಗೆ ಬಂದಿದೆ. ಸೊ ಇದು ನೀವು ನೋಡಬಹುದು. ಇಲ್ಲಿ ಟೋಕಿಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಒಂಥರ ಡಮ್ಮಿ ಕ್ಯಾಪ್ ಇಂದ ರಿಮೂವ್ ಮಾಡಿ ಟೋ ಏನಾದ್ರು ಮಾಡೋದಾದ್ರು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಫ್ರೆಂಡ್ಸ್, ಸೈಡ್ ಪ್ರೊಫೈಲ್ ನೀವು ನೋಡ್ತಾ ಇದ್ದೀರಾ. ಸೈಡ್ ಪ್ರೊಫೈಲ್ ನಲ್ಲಿ ಗಾಡಿ ಹೇಗೆ ಕಾಣುತ್ತೆ ಅಂತ ನೋಡಬಹುದು. ವೀಲ್ ಬೇಸ್ ಕೂಡ ನೋಡಬಹುದು. 175 mm ಏನೋ ಬರುವಂತದ್ದು. ಇನ್ನು 14 ಇಂಚ್ ನ ವೀಲ್ ಕೂಡ ಕೊಟ್ಟಿರುವಂತದ್ದು ನೀವು ನೋಡಬಹುದು, 14 ಇಂಚ್. ಇನ್ನು ಇದು ವೀಲ್ ಕ್ಯಾಪ್ ಹಾಕಿರುವಂತದ್ದು. ಇದು ಟಾಪ್ ಎಂಡ್ ಆದ್ರೆ ಬೇರೆ ತರ ಬರುತ್ತೆ, ಅಲಾಯ್ ವೇರ್ ಬರುತ್ತೆ. ಇದು ಬಂದ್ಬಿಟ್ಟು ಫೈಬರ್ ಇದು ಕ್ಯಾಪ್ ಕೊಟ್ಟಿರುವಂತದ್ದು, ವೀಲ್ ಕ್ಯಾಪ್ ಹಾಕಿರುವಂತದ್ದು. ಹಾಗಾಗಿ ಇದರ ಒಂದು ಡಿಸೈನ್ ನೋಡಬಹುದು. ಈ ವೀಲ್ ಕ್ಯಾಪ್ ಅಲ್ಲೂ ಕೂಡ ಚೇಂಜಸ್ ಮಾಡಿರುವಂತದ್ದು. ಮೊದಲೆಲ್ಲ ಒಂದು ಸಿಲ್ವರ್ ಪ್ಲೇಟ್ ಕೊಡ್ತಾ ಇದ್ರು, ಆದ್ರೆ ಇವಾಗ ಇದರಲ್ಲೂ ಡಬಲ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಡಿಸೈನ್ ಮಾಡುವಂತ ಟ್ರೈ ಕೂಡ ಮಾಡಿದ್ದಾರೆ. ಹಾಗಾಗಿ ಇದೊಂದು ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ಇನ್ನು ನಿಮಗೆ ಸೈಡ್ ಅಲ್ಲಿ ಮಿರರ್ ಅಸೆಂಬಲ್ ನಲ್ಲಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಇಂಡಿಕೇಟರ್ ಕೂಡ ಇದು ಮಿಡ್ ಆಗಿರೋದ್ರಿಂದ ಮಿಡ್ ಅಲ್ಲಿ ನಿಮಗೆ ಇದು ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಆದ್ರೆ ಆಟೋ ಫೋಲ್ಡ್ ಕೂಡ ಮಾಡುವಂತದ್ದು ಇರುತ್ತೆ. ಇವಾಗ ನಿಮಗೆ ಜಸ್ಟ್ ಮಿರರ್ ನ ಮೇಲೆ ಕೆಳಗೆ ಹಿಂದೆ ಮುಂದೆ ಆತರ ಅಳ್ಳಾಡಿಸಬಹುದು ಹೊರತು ಫೋಲ್ಡಿಂಗ್ ಎಲ್ಲ ಆಪ್ಷನ್ ಇರಲ್ಲ, ಯಾಕಂದ್ರೆ ಇದು ಮಿಡ್ ವರ್ಷನ್ ಆಗಿರುತ್ತೆ. ಇನ್ನು ನಿಮಗೆ ಗಾಡಿನ ಲಾಕ್ ಅನ್ಲಾಕ್ ಮಾಡೋದಾದ್ರು ಇಲ್ಲಿ ಕೀ ಸಿಸ್ಟಮ್ ಕೊಟ್ಟಿದ್ದಾರೆ. ಜೊತೆಗೆ ಕೀ ಅಲ್ಲೂ ಕೂಡ ಒಂದು ನಾರ್ಮಲ್ ಕೀ ಕೊಟ್ಟಿರ್ತಾರೆ, ಒಂದು ನಾರ್ಮಲ್ ಕೀ ಜೊತೆಗೆ ಒಂದು ಕೀ ಅಲ್ಲಿ ಲಾಕ್ ಅನ್ಲಾಕ್ ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋಕೆ ಲಾಕ್ ಮಾಡುವಂಥದ್ದು. ಜೊತೆಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕೀ ಕೂಡ ಆನ್ ಆಗುವಂಥದ್ದು. ಈ ಒಂದು ಕೀ ಕೂಡ ಸ್ಮಾರ್ಟ್ ಕೀ ತರ ಲೈಟ್ ಆಗಿ ಕೊಟ್ಟಿರುವಂಥದ್ದು. ಇನ್ನ ಇಂಡಿಕೇಟರ್ ಬಗ್ಗೆ ಅಂದ್ರೆ ರೇರ್ ಟೈಲ್ ಲ್ಯಾಂಪ್ ಬಗ್ಗೆ ಹೇಳೋದಾದ್ರೆ, ಇದೇ ಹಳೆಯ ಒಂದು ಟೈಲ್ ಲ್ಯಾಂಪ್ ಕ್ಯಾರಿ ಮಾಡಿರುವಂತದ್ದು. ಸೊ ಇಂಡಿಕೇಟರ್ ಆಗಿರೋದು ಎಲ್ಲ ಈ ಒಂದು ಅಸೆಂಬಲ್, ಬ್ರೇಕ್ ಲೈಟ್, ಇಂಡಿಕೇಟರ್ ಮತ್ತೆ ರಿವರ್ಸ್ ಲೈಟ್ ಕೂಡ ಇದೊಂದರಲ್ಲೇ ಇರುವಂತದ್ದು. ಇನ್ನ ರೇರ್ ಅಲ್ಲಿ ನಿಮಗೆ ಟಿಯಾಗೋ ಅನ್ನೋ ವರ್ಡಿಂಗ್ ಜೊತೆಗೆ ಮೇಲ್ಗಡೆ ಟಿ ಲೋಗೋ ಕೂಡ ಇರುವಂತದ್ದು. ಇನ್ನು ಬೂಟ್ ನ ಓಪನ್ ಮಾಡೋದಾದ್ರೂ ಕೂಡ ಇಲ್ಲಿ ಕೀಯಲ್ಲಿ ಕೂಡ ಓಪನ್ ಮಾಡಬಹುದು. ಗಾಡಿ ಲಾಕ್ ಅಲ್ಲಿ ಇದೆ ಅಂತ, ಕೀ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲೇ ಕೀ ಹಾಕ್ಬಿಟ್ಟು ಓಪನ್ ಮಾಡ್ಕೊಳ್ಬಹುದು. ಅಲ್ಲಿಂದ ಅದರ ಕೆಳಗೆ ನಿಮಗೆ ರಿವರ್ಸ್ ಕ್ಯಾಮರಾ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಸೊ ಈ ಒಂದು ವಿಂಗ್ಸ್ ಏನಿದೆ ಇದು ಹಳೆ ಗಾಡಿಗೆ ಇರುವಂತದ್ದು ಕ್ಯಾರಿ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬ್ರೇಕ್ ಲ್ಯಾಂಪ್ ಕೊಟ್ಟಿರುವಂತದ್ದು, ಬ್ರೇಕ್ ಲೈಟ್. ಇನ್ನು ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ರೇರ್ ಅಲ್ಲಿ ನಿಮಗೆ ಫ್ಯೂಲ್ ಲಿಡ್ ಕೂಡ ಕೊಟ್ಟಿರುವಂತದ್ದು. ಫ್ಯೂಲ್ ಲಿಡ್ ಅನ್ನೆಲ್ಲ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನಿಮಗೆ ತೋರಿಸ್ಬಿಡ್ತೀನಿ. ಫ್ಯೂಲ್ ಲಿಡ್ ನ ನಿಮಗೆ ಓಪನ್ ಮಾಡಬೇಕು, ಬೂಟ್ ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಫ್ಯೂಲ್ ಲಿಡ್ ನ ಓಪನ್ ಮಾಡ್ಲಿಕ್ಕೆ ಈ ಲಿವರ್ ನ ಎಳಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಬೂಟ್ ನ ಓಪನ್ ಮಾಡ್ಬೇಕಾದ್ರೂ ಇದನ್ನ ಇಲ್ಲೇ ಕೊಟ್ಟಿರ್ತಾರೆ ನೋಡಿ. ಫ್ಯೂಲ್ ಲಿಡ್ ಮತ್ತೆ ಬೂಟ್ ಎರಡು ಇಲ್ಲೇ ಕೊಟ್ಟಿರುವಂತದ್ದು. ಇದು ಆಟೋಮೆಟಿಕ್ ಆಗಿರೋದ್ರ ಎರಡೇ. ಅಲ್ಲಿ ಲಾಸ್ಟಿಗೆ ಡೆಡ್ ಪೆಡಲ್ ಜಾಗ ಕೊಟ್ಟಿರುವಂತದ್ದು ನೋಡ್ಬೋದು. ಇನ್ನು ಇದು ಸ್ಮಾರ್ಟ್ ಕೀ ಅಲ್ಲ, ಇದು ಬಟನ್ ಸ್ಟಾರ್ಟ್ ಅಲ್ಲ, ಕೀ ಹಾಕಿ ಸ್ಟಾರ್ಟ್ ಮಾಡುವಂತದ್ದು. ಇನ್ನು ಒಳಗೆ ಇಂಟೀರಿಯರ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಬೂಟ್ ನ ಈಗ ಓಪನ್ ಮಾಡಿ ಆಯ್ತಲ್ಲ, ಬೂಟ್ ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಗಾಡಿಯಲ್ಲಿ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿರುವಂತದ್ದು ನೀವು ನೋಡಬಹುದು. ಪಾರ್ಸಲ್ ಟ್ರೇ ಕೂಡ ಇದೆ.
ಇನ್ನ ರಿಫ್ಲೆಕ್ಟರ್ ಕೂಡ ಕೊಟ್ಟಿರುವಂತದ್ದು. ಇನ್ನ ಬೂಟಲ್ಲಿ 242 ಲೀಟರ್ ಕೆಪಾಸಿಟಿ ಇರುವಂತ ಬೂಟ್ ನೋಡ್ಬೋದು ಹೇಗಿದೆ ಅಂತ. ಬೂಟ್ ಈ ಒಂದು ಸೆಗ್ಮೆಂಟ್ ಗಾಡಿಗಳಲ್ಲಿ ಇದು ಬೂಟ್ ದೊಡ್ಡ ಬೂಟ್ ಅಂತಾನೆ ಹೇಳ್ಬೋದು ಸ್ಪೇಸ್. ಯಾಕೆಂತ ಹೇಳಿದ್ರೆ ದೊಡ್ಡ ಗಾಡಿಗಳಲ್ಲಿ ಒಂದು 500 450 ಆ ತರ ಲೀಟರ್ ಕೊಟ್ರೆ, ಇದು ಚಿಕ್ಕ ಗಾಡಿ ಆಗಿರೋದ್ರಿಂದ 242 ಕೊಡ್ತಾ ಇರುವಂತದ್ದು. ಜೊತೆಗೆ ಸೀಟ್ ನ ಕೂಡ ಫೋಲ್ಡಿಂಗ್ ಕೂಡ ಮಾಡಬಹುದು. ಸೀಟ್ ಫೋಲ್ಡ್ ಮಾಡೋದಾದ್ರೆ ಇಲ್ಲೊಂದು ಲಿವರ್ ಕೊಟ್ಟಿರ್ತಾರೆ, ಅದನ್ನ ಎತ್ಬಿಟ್ಟು ನೀವು ಫೋಲ್ಡ್ ಕೂಡ ಮಾಡ್ಕೋಬಹುದು. ಸೀಟ್ ಬೆಲ್ಟ್ ಹಾಕಿದ್ದಾರೆ, ಹಾಗಾಗಿ ಫೋಲ್ಡ್ ಆಗ್ತಾ ಇಲ್ಲ. ಸೊ ನೋಡಿ, ಫೋಲ್ಡ್ ಮಾಡಬಹುದು. ಇಲ್ಲಿ ಸೀಟ್ ಬೆಲ್ಟ್ ಹಾಕಿರೋದ್ರಿಂದ ಲಾಕ್ ಆಗಿದೆ. ಇನ್ನು ನಿಮ್ಗೆ ಇಲ್ಲಿ ಸ್ಪೇರ್ ವೀಲ್ ತೋರಿಸೋದಾದ್ರೆ, ಸೊ ಸ್ಪೇರ್ ವೀಲ್ ನೋಡ್ಬೋದು ನೀವು. ಸ್ಪೇರ್ ವೀಲ್ ಆಗಿರ್ಬೋದು. ಇಲ್ಲಿ ಜಾಕ್ ಕೂಡ ಒಳಗೆ ಕೊಟ್ಟಿರುವಂತದ್ದು, ಒಳಗೆ ನಿಮ್ಗೆ ಜಾಕ್ ಕೂಡ ಒಳಗೇನೆ ಫಿಟ್ ಆಗಿದೆ. ಜಾಕ್ ಮತ್ತೆ ಸ್ಪೇರ್ ವೀಲ್ ಬೂಟ್ ಅಲ್ಲೇ ಕೊಟ್ಟಿರುವಂತದ್ದು. ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸೀಟ್ ಕೂಡ ಫೋಲ್ಡ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಒಂದು ಚಿಕ್ಕ ಬ್ಯಾಗ್ ಕೊಟ್ಟಿದ್ದಾರೆ. ಈ ಬ್ಯಾಗ್ ಅಲ್ಲಿ ಟೂಲ್ಗಳು ಇರುವಂತದ್ದು ನೋಡ್ಬೋದು. ಇದರಲ್ಲಿ ಟೂಲ್ಗಳಿರುತ್ತೆ, ಅದು ಕೂಡ ನೀಟಾಗಿ ಕವರ್ ಆದ್ರೆ ಗೊತ್ತೇ ಆಗಲ್ಲ, ಆ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ಬೋದು ಬೂಟ್ ಸ್ಪೇಸ್. ಸೀಟ್ ಕ್ಲೋಸ್ ಮಾಡಿದ್ರೆ ಇನ್ನೂ ಡಬಲ್ ಆಗುತ್ತೆ. ಜಸ್ಟ್ ಇದು ಬಂದ್ಬಿಟ್ಟು 242 ಇರುವಂತದ್ದು ನೋಡ್ಬೋದು. ಇನ್ನ ಇಲ್ಲಿ ಡಿಫಾಗರ್ ಕೂಡ ಕೊಟ್ಟಿರುವಂತದ್ದು. ಇನ್ನ ಇಂಟೀರಿಯರ್ ಅಲ್ಲಿ ಸೊ ಈ ಒಂದು ಸ್ಟಿಕ್ಕರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಆಟೋಮೆಟಿಕ್ ಗಾಡಿಗಳನ್ನ ಸಹ ಕೂಡ 2 ಲೆಗ್ ಅಲ್ಲಿ ಯೂಸ್ ಮಾಡ್ತಿರ್ತಾರೆ. ಆಕ್ಚುಲಿ 2 ಕಾಲಲ್ಲಿ ಓಡಿಸಬಾರ್ದು, ಅದಕ್ಕೆ ಇದೊಂದು ಕೊಟ್ಟಿರುವಂತದ್ದು. ನೀವು ನೋಡ್ಬೋದು, 2 ಒತ್ತುತ್ತಾರೆ. 2 ಕಾಲ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಗಾಡಿಗೆ 2 ಕಾಲ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 2 ಒತ್ತದಾಗ ಆಕ್ಸಿಡೆಂಟ್ ಆಗುವಂಥದ್ದು, ಗಾಡಿ ಅಪ್ಸೆಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಒಂದೇ ಲೆಗ್ ನ ಯೂಸ್ ಮಾಡಿ ಅನ್ನುವಂಥದ್ದು ಒಂದು ಸ್ಟಿಕ್ಕರ್ ನ ಇಲ್ಲಿ ಮತ್ತೆ ಇಲ್ಲಿ ಕೆಲವೊಗೆ ಬರ್ದಿರ್ತಾರೆ. ಇದನ್ನ ಓದ್ಕೊಂಡು ನಾವು ಇದು ಮಾಡ್ಬೋದು. ಜೊತೆಗೆ ಈಗ ಡೋರ್ ಪ್ಯಾಡ್ ನೋಡೋದಾದ್ರೆ ಇದು ಲೈಟ್ ಗ್ರೇ ಆದ್ರೆ ಅದಕ್ಕಿಂತ ಲೈಟ್ ಗ್ರೇ ಈ ಒಂದು ಡೋರ್ ಪ್ಯಾಡ್ ಕೊಟ್ಟಿರುವಂತದ್ದು. ಇನ್ನು ಇದರಲ್ಲಿ ಡ್ಯೂಲ್ ಟೋನ್ ಅಲ್ಲ, 3 ಟೋನ್ ಕಲರ್ ಅಂತ ಹೇಳ್ಬೋದು. ಯಾಕಂತಂದ್ರೆ 1 2 3 ಕಲರ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಇನ್ನು ಸ್ಪೀಕರ್ ಫ್ರಂಟ್ ಅಲ್ಲಿ 2, ಇದು ಮಿಡ್ ಆಗಿರೋದ್ರಿಂದ ಫ್ರಂಟ್ ಅಲ್ಲಿ 2 ಸ್ಪೀಕರ್ ಗಳನ್ನ ಕೊಟ್ಟಿರುವಂತದ್ದು. ರೇರ್ ಅಲ್ಲಿ ಕೊಟ್ಟಿಲ್ಲ, ಡೆಮಿ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಅಲ್ಲಿ 4 ಕೂಡ ಕೊಡ್ತಾರೆ. ಇನ್ನ ನಿಮ್ಗೆ ಮಿಡ್ ಆಗಿರೋದ್ರಿಂದ ನಿಮಗೆ ಶಾರ್ಕ್ ವಿನ್ ಆಂಟೆನಾ ತುಂಬಾನೇ ತೋರಿಸಿದ್ರು, ಬಟ್ ಇದು ಮಿಡ್ ಆಗಿರೋದ್ರಿಂದ ಶಾರ್ಕ್ ವಿನ್ ಆಂಟೆನಾ ಇಲ್ಲ, ನಾರ್ಮಲ್ ಓಲ್ಡ್ ಆಂಟೆನಾನ ಕ್ಯಾರಿ ಆಗಿರುವಂತದ್ದು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಕಪ್ ಹೋಲ್ಡರ್, ಇದು ಬಾಟಲ್ ನ ಇಡೋದಾದ್ರೆ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಕೊಡೆ ಕೂಡ ಇಟ್ಕೋಬಹುದು. ಇನ್ನ ಇಲ್ಲಿ ಏನಾದ್ರು ಕಾಯಿನ್ಸ್ ಅಥವಾ ಕೀ ಏನಾದ್ರು ಇಡ್ತೀನಿ ಅಂತಂದ್ರೆ ಓಕೆ ಇಟ್ಕೋಬಹುದು. ಇಲ್ಲಿ 4 ಪವರ್ ವಿಂಡೋ ಬಟನ್ಸ್ ಕೂಡ ನೀವು ನೋಡ್ಬೋದು. ವಿಂಡೋಗಳನ್ನ ಡೌನ್ ಮಾಡೋದು, ಅಪ್ ಮಾಡೋದು ಇಲ್ಲಿದೆ. ಲಾಕ್ ಕೂಡ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೋರ್ ಲಾಕ್ ಮಾಡ್ಕೊಳ್ಳೋದು ನೀವು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತ ಡೋರ್ ನ ಓಪನ್ ಮಾಡೋದಾದ್ರೆ ಇದನ್ನ ಎಳ್ದು ಓಪನ್ ಮಾಡ್ಕೋಬಹುದು. ಇನ್ನು ಮಿರರ್ ನ ಆಗ್ಲೇ ಹೇಳಿರೋ ತರ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ರೋಡ್ ಕಾಣೋ ತರ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನ ಇದ್ರಲ್ಲಿ ನಿಮಗೆ ಹೇಳೋದಾದ್ರೆ ಸೀಟ್ ಬಂದ್ಬಿಟ್ಟು ಹೈಟ್ ಅಡ್ಜಸ್ಟ್ಮೆಂಟ್ ಈ ತರ ಒಂದು ಸಿಸ್ಟಮ್ ಅಲ್ಲಿ ಕೊಟ್ಟಿರುವಂತದ್ದು, ಲಿವರ್ ಕೊಟ್ಟಿರುವಂತದ್ದು. ಸೀಟ್ ನ ಫ್ರಂಟ್ ಬ್ಯಾಕ್ ಇಳಿಯೋದಾದ್ರೆ ಈ ಒಂದು ಸಿಸ್ಟಮ್ ಕೊಟ್ಟಿರುವಂತದ್ದು ಇದರಲ್ಲಿ. ಇನ್ನು ರೆಕ್ಸಿನ್ ಕೂಡ ನಿಮ್ಗೆ ನೋಡಬಹುದು ಚೇಂಜಸ್ ಆಗಿರುವಂತದ್ದು. ಇದು ಆಕ್ಚುಲಿ ಚೆನ್ನಾಗಿದೆ. ಫುಲ್ ಗ್ರೇ ಇಲ್ಲಿ ನೋಡೋದ್ರಿಂದ ಗಾಡಿ ಇಂಟೀರಿಯರ್ ನೀವು ನೋಡ್ಬೋದು, ಬ್ರೈಟ್ ಆಗಿ ಎದ್ದು ಕಾಣುತ್ತೆ. ಇನ್ನು ಇದು ಸ್ಟೇರಿಂಗ್ ನಿಮ್ಗೆ ಆಲ್ಟ್ರೋಸಲ್ ಕೂಡ ಇಲ್ಲ. ಇದರಲ್ಲಿ ನೆಕ್ಸಾನ್ ಸಫಾರಿ ಮತ್ತು ಹರಿಯರ್ ಗಳಲ್ಲಿ ಇರುವಂತ ಸ್ಟೇರಿಂಗ್ ನ ಟಿಯಾಗೋ ಕೊಟ್ಟಿರೋದು. ಇದೊಂಥರ ಫಸ್ಟ್ ಕ್ಲಾಸ್ ಆಗಿ ಒಂದು ಹೊಸ ಲುಕ್ ನ ಕೊಟ್ಟಿರುವಂತದ್ದು ನೀವು ನೋಡ್ಬೋದು. ಈ ಡ್ಯಾಶ್ ಬೋರ್ಡ್ ಕಲರ್, ಡೋರ್ ಪ್ಯಾಡ್ ಕಲರ್ ಸೇಮೆ. ಸೊ ಹಾಗಾಗಿ ಒಂಥರ ಗಾಡಿ ಒಂಥರ ಬ್ರೈಟ್ ಆಗಿ ಕಾಣ್ತಾ ಇದೆ, ತುಂಬಾನೇ ಚೆನ್ನಾಗಿದೆ. ಒಂಥರ ಕಲರ್ ಇಷ್ಟ ಆಯ್ತು. ಈ ಒಂದು ಗಾಡಿಯಲ್ಲಿ ವೈಟ್ ಕಲರ್ ಇದೆ, ಗ್ರೇ ಕಲರ್ ಇದೆ. ಸೊ ಈ ಓಷನ್ ಬ್ಲೂ ಕಲರ್ಗೂ ಗ್ರೇ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಒಂದು ಹೊಸ ಕಲರ್. ನೀವು ನೋಡ್ಬೋದು ಇಂಟೀರಿಯರ್ ಹೇಗೆ ಕಾಣ್ತಾ ಇದೆ ಅಂತ. ಸೀಟ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಇಂಟೀರಿಯರ್ ಡೋರ್ ಪ್ಯಾಡ್ಸ್ ಎಲ್ಲ ನೀವು ನೋಡ್ಬೋದು ಒಂದೇ ಕಲರ್ ಅಲ್ಲಿ. ಅದು ಲೈಟ್ ಆಗಿ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಇನ್ನ ಇಲ್ಲಿ ಗಾಡಿಲಿ ಕೂತ್ಕೊಂಡು ಸೀಟ್ ನ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ್ ಮುಂಚೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ನಿಮಗೆ ರೇರ್ ವಿಷನ್ಗೆ ಇಲ್ಲೊಂದು ಇದು ಕೊಟ್ಟಿರುವಂತದ್ದು ನೋಡ್ಬೋದು, ಮಿರರ್ ಕೊಟ್ಟಿರುವಂತದ್ದು. ಇನ್ನ ಸನ್ವೈಸರ್ಸ್ ನೋಡ್ಬೋದು, 2 ಕಡೆಗಳಲ್ಲಿ ಕೊಟ್ಟಿರುವಂತದ್ದು ನೋಡ್ಬೋದು. ಇನ್ನ ಇಲ್ಲಿ ನಿಮಗೆ ಟಾಪ್ ಎಂಡ್ ಆಗಿದ್ರೆ ಅಂದ್ರೆ ಟಿಯಾಗೋದಲ್ಲೇ ಟಾಪ್ ಎಂಡ್ ಆದ್ರೆ ಇಲ್ಲೊಂದು ಸ್ಕ್ರೀನ್ ಸಪರೇಟ್ ಆಗಿ ನೆಕ್ಸಾನ್ ಸಫಾರಿ ಹರಿಯರ್ ಎಲ್ಲ ಹೆಂಗ್ ಬರುತ್ತೆ ಅದೇ ತರ ಪಂಚಲ್ಲಿ ರೀಸೆಂಟ್ ಆಗಿ 10.25 ಇಂಚಸ್ ನ ಒಂದು ಸ್ಕ್ರೀನ್ ಕೊಡ್ತಾರೆ. ಸೊ ಇದು ಮಿಡ್ ವರ್ಷನ್ ಆಗಿರೋದ್ರಿಂದ ನಿಮಗೆ ಇಲ್ಲೇ ಕೊಟ್ಟಿರುವಂತದ್ದು. ಮಿಡ್ ವರ್ಷನ್ ಆಗಿರೋದ್ರಿಂದ ಓಲ್ಡ್ ನಾನೇ ಕ್ಯಾರಿ ಮಾಡಿರುವಂತ ಇಲ್ಲಿ ಬೇಸಿಕ್ ಒಂದು ಟಚ್ ಕೊಟ್ಟಿರುವಂತದ್ದು ನೀವು ನೋಡ್ಬೋದು.
ಇನ್ನ 4 ಇಂಡಿಕೇಟರ್ ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು. AC ವಿಂಡ್ಸ್ ನೋಡ್ಬೋದು ಹೇಗಿದೆ ಅಂತ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನ ಸ್ಟೇರಿಂಗ್ ನಿಮಗೆ ಮೇನ್ ಆಗಿ ಹೇಳ್ಬೇಕಾದ್ರೆ ಸ್ಟೇರಿಂಗ್ ಬಂದ್ಬಿಟ್ಟು ಇದು ತುಂಬಾನೇ ಚೆನ್ನಾಗಿ ಒಂದು ಹೊಸ ಲುಕ್ ನ ಕೊಡ್ತಾ ಇದೆ. ಹಾರನ್ ಈಗಾಗಲೇ ನೆಕ್ಸಾನ್ ಅಲ್ಲೆಲ್ಲ ತೋರಿಸಿರೋ ತರಾನೇ ಈ ಹಾರನ್ ಕ್ಯಾಪ್ ಅಲ್ಲಿ ಟಿ ಲೋಗೋ ಶೋ ಆಗುತ್ತೆ ಲೈಟ್. ಈಗ ಕೀ ಆನ್ ಮಾಡ್ತೀನಿ ನೋಡಿ, ನೋಡಿದ್ರಲ್ಲ. ಸೊ ಇಲ್ಲಿ ಆನ್ ಆಗಿದೆ. ಸೊ ಕೀ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಈ ತರ. ಇನ್ನು ಕ್ಲಸ್ಟರ್ ನ ಆನ್ ಮಾಡ್ತೀನಿ, ನೋಡ್ಕೊಳ್ಳಿ ಕ್ಲಸ್ಟರ್ ಹೇಗೆ ಆನ್ ಆಗ್ತದೆ ಅಂತ. ಸೊ ನೋಡ್ಬೋದು ಇಲ್ಲಿ ನ್ಯೂಟ್ರಲ್ ಅಂತ ಹೇಳೋದು ತೋರಿಸುತ್ತೆ. ಇಂಜನ್ ಏನಾದ್ರು ಇಶ್ಯೂ ಬಂದ್ರೆ ಇಂಜನ್ ಸಿಂಬಲ್ ಬರುತ್ತೆ. ಇದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ, ಚಾರ್ಜ್ ಕಮ್ಮಿ ಇದೆ ಅಂತಂದ್ರೆ ಇಲ್ಲಿ ಇಗ್ನಿಷನ್ ಬರುತ್ತೆ. ಇದು ಆಯಿಲ್ ಸಿಂಬಲ್ ನೋಡ್ಬೋದು. ಇನ್ನ ಸೀಟ್ ಬೆಲ್ಟ್, ಡ್ರೈವರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೇಳಿ ವಾರ್ನಿಂಗ್ ತೋರಿಸ್ತಾ ಇದೆ. ಪಕ್ಕದಲ್ಲಿ ಇಂಡಿಕೇಟರ್ಸ್ ಕೂಡ ತೋರಿಸುತ್ತೆ, ಈಚ್ ಕಡೆ ಇಂಡಿಕೇಟರ್ ತೋರಿಸುತ್ತೆ. ಸೊ ಇದು ಕೀ ಆನ್ ಮಾಡಿದಾಗ ನೋಡ್ಬೋದು, ಇಲ್ಲ ಫಂಕ್ಷನ್ ಮಾಡಿದಾಗ ನೋಡ್ಬೋದು. ಇನ್ನು ಇದು ಇಂಜಿನ್ ಟೆಂಪರೇಚರ್ ನ ನಿಮ್ಗೆ ಇಲ್ಲಿ ಕೊಟ್ಟಿರುವಂತದ್ದಾದ್ರೆ ಇದು ಫ್ಯೂಲ್ ನ ಗೇಜ್ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನ ಇಲ್ಲಿ ಸ್ಪೀಡ್, ಎಷ್ಟು ಸ್ಪೀಡ್ ಹೋಗ್ತದೆ ಅದು ಈ ಒಂದು ಇದರಲ್ಲಿ ನೀವು ನೋಡಬಹುದು. 15th ಏನಿದೆ ಅದು ಎಷ್ಟು ಪೆಟ್ರೋಲ್ ಇದೆ, ಅದರಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ರೆ. ಓಡೋ ಮೀಟರ್ ನಿಮಗೆ ಇಲ್ಲಿ ಅಂದ್ರೆ ಗಾಡಿ ಎಷ್ಟು ಓಡಿದೆ ಅನ್ನೋದು ಈ ಒಂದು ಜಾಗದಲ್ಲಿ 6 ಓಡಿದೆ. ಇದು ಬಂದ್ಬಿಟ್ಟು RPM ಆಗಿರುತ್ತೆ. ಇನ್ನ ಇಲ್ಲಿ ಬಟನ್ ಟ್ರಿಪ್ ABC ಅದೆಲ್ಲ AB ಅನ್ನೋದು ಏನಿದೆ ಅದನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೋಡ್ಬೋದು ಟೆಂಪರೇಚರ್ ಆಗಿರ್ಬೋದು, ಆವರೇಜ್ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಅದೆಲ್ಲ ನೀವು ಇಲ್ಲಿ ನೋಡ್ಕೋಬಹುದು. ಇನ್ನ ಕೀ ಬಗ್ಗೆ ಆಗ್ಲೇ ತೋರಿಸಿದೀನಿ, ಕೀ ನೋಡ್ತಾ ಇದ್ದೀರಲ್ಲ, ಕೀ ಈಗಾಗಲೇ ಆಗಿರುವಂತದ್ದು. ಹೆಡ್ಲೈಟ್ ಆನ್ ಮಾಡ್ಕೋಬಹುದು ಮತ್ತೆ ಲಾಕ್ ಅನ್ಲಾಕ್ ಇರುವಂತದ್ದು. ಇನ್ನ ಇಲ್ಲಿ ನಿಮಗೆ ಮ್ಯೂಟ್ ಅಂದ್ರೆ FM ಆಗ್ತಾ ಇದ್ರೆ ಗಾಡಿ ಓಡಿಸ್ಕೊಂಡೆ ಈ ಒಂದು ಹ್ಯಾಂಡಲ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲೇ ಆಪರೇಟ್ ಮಾಡ್ಕೋಬಹುದು. ಮ್ಯೂಟ್ ಮಾಡ್ಕೋಬಹುದು, ವಾಲ್ಯೂಮ್ ಜಾಸ್ತಿ ಕಮ್ಮಿ, ಮತ್ತೆ ಕಾಲ್ ಬಂದ್ರೆ ಕಾಲ್ ಅಟೆಂಡ್ ಮಾಡ್ಕೋಬಹುದು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು. ಇದು ಚಾನಲ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಮೇಲೆ ಕೆಳಗೆ ಮಾಡುವಂತದ್ದು ಈ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಜಾಸ್ತಿ ಒಂದು ನೆಕ್ಸಾನ್ ಅಲ್ಲಾದ್ರೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ಇಲ್ಲೇ ಕ್ಲಸ್ಟರ್ ನ ಆಪರೇಟ್ ಮಾಡುವಂತದ್ದೆಲ್ಲ ನಿಮಗೆ ಇಲ್ಲಿ ಕೊಡುವಂತದ್ದು ನೋಡ್ಬೋದು. ಇನ್ನು ಡ್ಯಾಶ್ ಬೋರ್ಡ್ ಆಯ್ತು, ಸ್ಪೀಕರ್ ಆಯ್ತು, ಇನ್ನು AC ವಿಂಟ್ ಆಯ್ತು. ಇನ್ನ ಇಲ್ಲಿ ಏನಾದ್ರು ಫಾಸ್ಟ್ ಟ್ಯಾಗ್ ಏನಾದ್ರು ಇಟ್ಕೋತೀನಿ, ಇಲ್ಲ ಫೈಲ್ಸ್ ಏನಾದ್ರು ಇಟ್ಕೋತೀನಿ ಅಂತಂದ್ರೆ ಇಲ್ಲಿ ಇಟ್ಕೋಬಹುದು. ಆ ಒಂದು ಆಪ್ಷನ್ ಕೊಟ್ಟಿರುವಂತದ್ದು. ಇನ್ನ ನಿಮಗೆ ಡ್ರೈವರ್ ಸೈಡ್ ಬಿಟ್ಟು 3 ಕಡೆಗಳಲ್ಲಿ ಹ್ಯಾಂಡಲ್ ಕೊಟ್ಟಿರುವಂತ ಹಿಡ್ಕೊಳಕ್ಕೆ. ಇನ್ನ ಸೀಟ್ ಅದು ಕೂಡ ರೆಸಿನ್ ತೋರಿಸಿ ಆಯ್ತು. ಇನ್ನು ಹ್ಯಾಂಡ್ ಬ್ರೇಕ್ ನೀವು ನೋಡ್ಬೋದು, ಹ್ಯಾಂಡ್ ಬ್ರೇಕ್ ಹೇಗಿದೆ ಅಂತ. ಇದು ಹ್ಯಾಂಡ್ ಬ್ರೇಕ್ ಈ ತರ ಇರುವಂತದ್ದು ನೋಡ್ಬೋದು, ಕೆಳಗೆ ಮೇಲೆ ಮಾಡುವಂತದ್ದು. ಇನ್ನು ಈ ಗಾಡಿ ಆಟೋಮೆಟಿಕ್ ಆಗಿರೋದ್ರಿಂದ ಆಟೋಮೆಟಿಕ್ ನ ನಾಬ್ ನೋಡ್ಬೋದು ಹೇಗಿದೆ ಅಂತ. ಇದು ಒಂಥರ ಲೆದರ್ ನಲ್ಲಿ ಬರುವಂತ ರಬ್ಬರ್ ಟೈಪ್, ಲೆದರ್ ಅಲ್ಲ ರಬ್ಬರ್ ಟೈಪ್ ಅಲ್ಲಿ ಒಂಥರ ಬರುವಂತದ್ದು. ಸೊ ಆಟೋಮೆಟಿಕ್. ಮ್ಯಾನ್ಯುವಲ್ ಅಲ್ಲಿ ಕೂಡ ಓಡಿಸ್ಕೋಬಹುದು, ಮ್ಯಾನ್ಯುವಲ್ ಇಲ್ಲೇ ಇರುವಂತದ್ದು. ಸೊ ಇದು ಬಂದ್ರೆ ಈ ಕಡೆ ಮಾಡಿ ಮುಂದೆ ಹಿಂದೆ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿರುತ್ತೆ. ಮ್ಯಾನ್ಯುವಲ್ ಅಲ್ಲಿ ಓಡಿಸ್ತೀನಿ ಅಂತಂದ್ರೆ ನೋಡ್ಬೋದು ಇದು ಮ್ಯಾನ್ಯುವಲ್ ಆಗಿರುತ್ತೆ. ಈ ಒಂದು ಆಪ್ಷನ್ ಕೊಟ್ಟಿರುವಂತದ್ದು. ಇಲ್ಲಿ ಏನಾದ್ರು ಇಟ್ಕೋತೀನಿ, ಮೊಬೈಲ್ ಏನಾದ್ರು ಇಟ್ಕೋತೀನಿ ಅಂತಂದ್ರೆ ಕೂಡ ಇಲ್ಲಿ ಮೊಬೈಲ್ ಇಟ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಗಾಡಿ AC ಇದು ಆಫ್ ಮಾಡ್ಕೊಳ್ಳೋದು ಆನ್ ಮಾಡ್ಕೊಳ್ಳೋದು ಎಲ್ಲ ಇಲ್ಲೇ ಇರುವಂತದ್ದು ನೋಡ್ಬೋದು. ಆಮೇಲೆ ಪವರ್, ಇದು ಮೊಬೈಲ್ ಚಾರ್ಜ್ ಆಗ್ತೀನಿ ಅಂತ ಹೇಳಿದ್ರೆ ಕೂಡ ಸಾಕೆಟ್ ಕೊಟ್ಟಿರುವಂತದ್ದು. ಇದು ಪಂಚರ್ ಕಿಟ್ ಆತರ ಏನಾದ್ರು ಕೊಟ್ರೆ ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲ ಲೈಟರ್ ಇದ್ರೆ ಹಳೆ ಗಾಡಿಗಳಲ್ಲಿ ಕೊಡ್ತಾ ಇದ್ರು, ಆತರ ಲೈಟರ್ಸ್ ಏನೋ ಇದ್ರೆ ಇಲ್ಲಿ ಯೂಸ್ ಮಾಡ್ಕೋಬಹುದು. ಇದು ಟೆಂಪರೇಚರ್, ಇದು ಹೀಟ್, ಕೂಲ್ ಗಾಳಿ ಬರ್ಬೇಕಾದ್ರೆ, ಏರ್ ಬರ್ಬೇಕಾದ್ರೆ ಜಾಸ್ತಿ, ಇದು ಹೀಟ್ ಬರ್ಬೇಕಾದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ AC ಅಥವಾ ಫ್ಯಾನ್ ಎಷ್ಟು ಇದ್ರಲ್ಲಿ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಇದೆ. ಅಲ್ಲಿಂದ ಬರುವಂತ AC ಆಗಿರ್ಬೋದು, ಗಾಳಿ ಆಗಿರ್ಬೋದು, ನಾರ್ಮಲ್ ಏರ್ ಆಗಿರ್ಬೋದು, ಅದು ಮೇಲೆಗೆ ಬರ್ಬೇಕಾ ಕೆಳಗೆ ಬರ್ಬೇಕಾ ಫೇಸಿಗೆ ಬರ್ಬೇಕಾ ಅನ್ನೋದೆಲ್ಲ ಇಲ್ಲಿ ನೋಡ್ಬಹುದು, ಮಾರ್ಕಿಂಗ್ ಇದೆ. ಸೊ ಬರೀ ಕಾಲಿಗೆ ಮಾತ್ರ ಬರ್ಬೇಕಾದ್ರೆ ಆತರ ಇದು ರೊಟೇಟ್ ಮಾಡ್ಕೋಬೇಕು. ಈ ಡಾಟ್ ಎಲ್ಲಿ ಬಂದು ನಿಲ್ಲುತ್ತೆ ಆ ಒಂದು ಗಾಳಿ ಆ ಒಂದು ಜಾಗಕ್ಕೆ ಬರುತ್ತೆ. ಸೊ ನೋಡ್ಬೋದು. ಇನ್ನು ಇಲ್ಲಿ ಇದೆಲ್ಲ ಬಂದ್ಬಿಟ್ಟು ಡಮ್ಮಿ ಬಟನ್ಸ್, ಅಂದ್ರೆ ಎಕ್ಸ್ಟ್ರಾ ನಾವೇನ ಅಡಿಷನಲ್ ಆಕ್ಸರೀಸ್ ಆಗಿರ್ಬೋದು, ಔಟ್ ಸೈಡ್ ಆಗಿರ್ಬೋದು, ಎಲ್ಲೋ ಕಂಪ್ನಿಲಿ ಅಥವಾ ಔಟ್ ಸೈಡ್ ಅಲ್ಲಿ ಎಲ್ಲಾದ್ರೂ ಫಿಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಈ ಜಾಗನ ರಿಮೂವ್ ಮಾಡಿ ಇಲ್ಲಿ ಬಟನ್ ಆಪ್ಷನ್ಸ್ ಸೆಟ್ ಮಾಡ್ಕೋಬಹುದು. ಇದೊಂದೇ ವರ್ಕ್ ಇರುವಂತದ್ದು ಈಗ ಸದ್ಯಕ್ಕೆ. ಇನ್ನ ಇಲ್ಲಿ ನೋಡ್ಬೋದು ಟಚ್ ಅಲ್ಲೇ ಕೊಟ್ಟಿರುವಂತದ್ದು, ಜೊತೆಗೆ ಇಲ್ಲಿ ಆಫ್ ಎಲ್ಲ ಮಾಡೋದಾದ್ರೆ ಇಲ್ಲೇ ಬಟನ್ ಕೊಟ್ಟಿದ್ದಾರೆ. ಸೊ ಆಫ್ ಆದ್ರೆ ಕ್ಲಾಕ್ ಆನ್ ಆಗಿರುತ್ತೆ, ಆನ್ ಮಾಡಿದ್ರೆ ಸೊ ನಿಮಗೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ನೋಡ್ಬೋದು ಬ್ಲೂಟೂತ್ ಏನ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳೋಂತ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಇಲ್ಲಿ ಸ್ಟೇರಿಂಗ್ ಅಲ್ಲಿ ಕೊಟ್ಟಿರೋ ಜೊತೆಗೆ ಇಲ್ಲಿ ಕೂಡ ಪ್ಲಸ್ ಮೈನಸ್ ಎಲ್ಲ, ಅಂದ್ರೆ ವಾಲ್ಯೂಮ್ ಜಾಸ್ತಿ ಕಮ್ಮಿ ಎಲ್ಲ ಇಲ್ಲೇ ಮಾಡ್ಕೋಬಹುದು. ಇದಿಷ್ಟು ಈ ಒಂದು ಗಾಡಿಲಿ ಇರುವಂತದ್ದು. ಇನ್ನ ಇಂಜಿನ್ ಕಂಫರ್ಟ್ ಬಗ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡ್ಬೋದು
ರೇರ್ ಸೀಟ್ ಬೆಲ್ಟ್ ಎಲ್ಲ ಹಾಕಿದೆ. ಸೊ ಚೈಲ್ಡ್ 3 ಜನ ಕೂರ್ಬೋದು, ಹಿಂದೆ 3 ಜನ ಕೂರ್ಬೋದು, ಫ್ರಂಟ್ ಅಲ್ಲಿ 2 ಕೂರ್ಬೋದು, ನೋಡ್ಬೋದು. ಸೊ ರೇರ್ ಅಲ್ಲಿ ನಿಮಗೆ ಕಪ್ ಹೋಲ್ಡರ್ ಆಗಿರ್ಬೋದು, ಏನಾದ್ರು ಕಾಯಿನ್ಸ್ ಏನಾದ್ರು ಇಟ್ಕೊಳ್ತೀನಿ ಅಂತಂದ್ರು ಕೂಡ ಇದೆ. ಅಲ್ಲಿಂದ ಸೀಟ್ ಇದು ವಿಂಡೋನ ಅಪ್ ಅಂಡ್ ಡೌನ್ ಮಾಡುವಂತ ಬಟನ್ ಕೂಡ 4 ಕಡೆ ಕೊಟ್ಟಿರುವಂತದ್ದು, ಡ್ರೈವರ್ ಕಡೆ ಕೂಡ ಕೊಟ್ಟಿದ್ದಾರೆ. ಇನ್ನು ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆಟೋಮೆಟಿಕ್ ಗಾಡಿಗಳಲ್ಲಿ ಗೊತ್ತಿದೆಯೋ ಗೊತ್ತಿಲ್ವೋ ಹೇಳ್ಬಿಡ್ತೀನಿ. ಸೊ ನ್ಯೂಟ್ರಲ್ ಅಲ್ಲಿ ಇರಬೇಕು, ಯಾವಾಗ್ಲೂ ನ್ಯೂಟ್ರಲ್ ಅಲ್ಲಿ ಇರಬೇಕು. ಇಲ್ಲೇ ಮಾರ್ಕಿಂಗ್ ಇರುತ್ತೆ, RNA ಅಂತ ಇರುತ್ತೆ. ಸೊ ರಿವರ್ಸ್ ಅಲ್ಲ, ಎ ಅಲ್ಲ, ಎನ್ ಅಲ್ಲಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಎನ್ ಅಲ್ಲಿ ಇಟ್ಟು ಸ್ಟಾರ್ಟ್ ಮಾಡೋ ಮುಂಚೆ ನಾವು ಬ್ರೇಕ್ ಮೇಲೆ ಕಾಲಿಟ್ಟು ಬ್ರೇಕ್ ನ ಪ್ರೆಸ್ ಮಾಡಿ ಇಟ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಗಾಡಿ ಇದೀಗ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು, ಒಂದ್ ಬೆರಳಲ್ಲೇ ಆಪರೇಟ್ ಮಾಡ್ಬೋದು, ತುಂಬಾನೇ ಫ್ರೀ ಆಗಿರುವಂತದ್ದು. ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದು ಟಾಟಾದಲ್ಲಿ ಸ್ವಲ್ಪ ಫ್ರೀ ಜಾಸ್ತಿ. ಸೊ ಏನಿದೆ ಸ್ಟೇರಿಂಗ್ ಗಳು ತುಂಬಾನೇ ಫ್ರೀ ಆಗಿರುವಂತದ್ದು, ತುಂಬಾ ಅಂದ್ರೆ ತುಂಬಾ ಫ್ರೀ. ಇದು ಸಿಟಿ ಒಳಗೆ ಓಡಿಸ್ತೀನಿ ಅಥವಾ ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳಿದ್ರೆ ಈ ಒಂದು ಗಾಡಿ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಿಕ್ಕ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಬೇರೆ ಗಾಡಿಗಿಂತ. ಈಗ ಎಲೆಕ್ಟ್ರಿಕಲ್ ಐಟಮ್ ಫುಲ್ ಇದು ಸೀಟ್ಗಳು ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಮತ್ತೆ ಅದು ಇದು ಆಪ್ಷನ್ಸ್ ಎಲ್ಲ ಜಾಸ್ತಿ ಎಲೆಕ್ಟ್ರಿಕಲ್ದೇ ಇದೆ ಅಂತ ಹೇಳಿದ್ರೆ ಅದೆಲ್ಲ ಜಾಸ್ತಿ ಬೇಗ ಯಾವಾಗ ಹಾಳಾಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ವಾರಂಟಿ ಕೂಡ ಬರೋದಿಲ್ಲ ಎಲೆಕ್ಟ್ರಿಕಲ್ ಐಟಮ್ಗಳಿಗೆ. ಹಾಗಾಗಿ ಅದೆಲ್ಲ ಹೋಗ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರ್ಬೇಕಾಗುತ್ತೆ. ಆದ್ರೆ ಈ ಒಂದು ಗಾಡಿಲಿ ಎಲ್ಲ ಮ್ಯಾನುವಲ್ ಇರೋದ್ರಿಂದ ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಜೊತೆಗೆ ಯಾವ ಪಾರ್ಟ್ ಅಷ್ಟು ಈಸಿಲಿ ಹಾಳಾಗಲ್ಲ. ತುಂಬಾನೇ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅದು ಈ ಪ್ರೈಸ್ ಅಲ್ಲಂತೂ ತುಂಬಾನೇ 5,70,000 ಏನೋ ಆಗುತ್ತೆ ಈ ಒಂದು ಮಾಡೆಲ್. ಸೊ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ, ರಿವರ್ಸಿಗೆ ಆಗೋಣ. ರಿವರ್ಸ್ ಕ್ಯಾಮರಾ ಕ್ಲಾರಿಟಿ ಹೇಗಿದೆ ಅಂತ. ಸೊ ನೀವೀಗ ಏನ್ ನೋಡ್ತಿದ್ರೆ ಇದು ರಿವರ್ಸ್ ಅಲ್ಲಿ ನಡೀತಾ ಇರುವಂತದ್ದು. ತುಂಬಾ ಬ್ರ್ಯಾಂಡ್ ಅಲ್ಲಿ ನೋಡಿದೀನಿ. ಇದು ಬಂದ್ಬಿಟ್ಟು ಇದು ಗಾಡಿ ಸ್ಟ್ರೈಟ್ ಅಲ್ಲಿ ಇದೆ ಅಂತ. ಸೊ ಸ್ಟೇರಿಂಗ್ ಕಟ್ ಮಾಡಿದ್ರೆ ನೀವು ನೋಡ್ಬೋದು, ಸ್ಟೇರಿಂಗ್ ಕಟ್ ಮಾಡಿದ್ರೆ ನಮ್ ಸ್ಟೇರಿಂಗ್ ಎಷ್ಟು ಕಟ್ ಆಗಿದೆ ಅದು ತೋರಿಸುತ್ತೆ. ತುಂಬಾ ಮಾಡೆಲ್ ಅಲ್ಲಿ ಬರೀ ಈ ಒಂದು ಬ್ಲೂ ಏನ್ ಲೈನ್ ಇದೆ ಅಷ್ಟೇ ತೋರಿಸುತ್ತೆ. ಸ್ಟೇರಿಂಗ್ ಯಾವ ಕಡೆ ಕಟ್ ಹೊಡೆದ್ರು ಈ ಒಂದು ಬ್ಲೂ ಲೈನ್ ಇದೆ, ಲೈಟ್ ಬ್ಲೂ, ಈ ಸ್ಕೈ ಬ್ಲೂ ಏನಿದೆ ಈ ಒಂದು ಬ್ಲೂ ಲೈನ್ ಕೊಡೋದೇ ಇಲ್ಲ. ಸೊ ಈಗ ನೋಡ್ಬೋದು ಸ್ಟೇರಿಂಗ್ ಕಟ್ ಹೊಡೆದ ತಕ್ಷಣ ಈಗ ನಾನು ರೈಟಿಗೆ ತಿರ್ಗಿಸಿದೀನಿ, ಸೊ ರೈಟಿಗೆ ತಿರುಗಿದೆ, ರೈಟಿಗೆ ಹೋಗುತ್ತೆ ಅಂತ. ಲೆಫ್ಟಿಗೆ ತಿರ್ಗಿಸ್ತಾ ಇದೀನಿ, ನೋಡ್ಬೋದು. ಸ್ಟೇರಿಂಗ್ ಸ್ಟಡಿ ಇದ್ರೆ ನೀವು ನೋಡ್ಬೋದು ಆ ಲೈನಿಗೆ ಹೋಗಿ ಕೂತ್ರೆ ಸ್ಟ್ರೈಟ್ ಇದೆ ಅಂತ ಅರ್ಥ. ಸೊ ಈ ಒಂದು ಆಪ್ಷನ್ ನಮಗೆ ಗಾಡಿ ಯಾವ ಕಡೆಗೆ ತಿರುಗಿದೆ ಏನು ಅಂತ ನೋಡ್ಕೋಬಹುದು. ಇನ್ನ 4 ಇಂಡಿಕೇಟರ್ ಆನ್ ಮಾಡಿದ್ರೆ ನೋಡ್ಬೋದು ಕ್ಲಸ್ಟರ್ ಅಲ್ಲಿ. ಆಮೇಲೆ ಒಂದು ಸೌಂಡ್ ಬರ್ತಾ ಇರುತ್ತಲ್ಲ, ಇದು ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ರಿವರ್ಸ್ ಆದ್ರೆ. ಇನ್ನು ಇದ್ರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲದ ಇರೋ ಕಾರಣ ಫ್ರಂಟ್ ಕ್ಯಾಮರಾ ಇದು ಬೇರೆ ಎಲ್ಲ ತೋರ್ಸಕ್ ಆಗಲ್ಲ. ಇನ್ನ ಇಂಜಿನ್ ಕಂಪಾರ್ಟ್ ಅಲ್ಲಿ ತೋರಿಸ್ತೀನಿ. ಇನ್ನ ನೀವು ಆಟೋಮೆಟಿಕ್ ಆಗಿರೋದ್ರಿಂದ ಪೆಡಲ್ ನೋಡ್ಬೋದು. ಇದು ಬ್ರೇಕ್ ಪೆಡಲ್ ಆಗಿದ್ರೆ ಇದು ಎಕ್ಸಲೇಟರ್ ಪೆಡಲ್. ಅದು ಆಗ್ಲೇ ಹೇಳಿರೋ ತರ ಡೆಡ್ ಪೆಡಲ್, ಅಂದ್ರೆ ನಮ್ಮ ಲೆಫ್ಟ್ ಲೆಗ್ ನ ಅಲ್ಲಿ ಇಟ್ಕೋಬೇಕಾಗುತ್ತೆ. ಇದೆರಡನ್ನ ಒಂದೇ ರೈಟ್ ಲೆಗ್ ಅಲ್ಲಿ ಆಪರೇಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಇದು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಇದು ಮೇಲೆ ಇಳಿದ್ರೆ ಬೂಟ್ ಓಪನ್ ಆಗುತ್ತೆ. ಜೊತೆಗೆ ಆಗ್ಲೇ ಮರ್ತೋಗ್ಬಿಟ್ಟೆ, ಇಲ್ಲಿ ನೋಡ್ಬೋದು, ಇಲ್ಲಿ ಏನಾದ್ರು ಇಟ್ಕೋತೀನಿ, ಪರ್ಸ್ ಏನಾದ್ರು ಇಟ್ಕೋತೀನಿ ಅಂತ ಹೇಳಿದ್ರೆ ಕೂಡ ಡ್ರೈವರ್ ಇಲ್ಲಿ ಇಟ್ಕೋಬಹುದು. ಸೊ ಈ ಒಂದು ಆಪ್ಷನ್ ಇದು ಕೀ ಪಕ್ಕದಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಹೆಡ್ಲೈಟ್ ಎಲ್ಲ ಆಗ್ಲೇ ಹೇಳಿಲ್ಲ. ಸೊ ಹೆಡ್ಲೈಟ್ ನೀವು ನೋಡ್ಬೋದು ಎಲ್ಲ ಗಾಡಿಯಲ್ಲಿ ಇರೋ ತರನೇ ಟಾಟಾದಲ್ಲಿ ನಾರ್ಮಲ್ ಎಲ್ಲ ಇರುವಂತದ್ದೇ. ಸೊ ಪಾಸಿಂಗ್ ಲೈಟ್, ಹೆಡ್ಲೈಟ್ ಆನ್ ಆಫ್ ಎಲ್ಲ ಇಲ್ಲಿ ನೋಡ್ಬೋದು. ಇದು ವೈಪರ್ ರೇರ್ ವೈಪರ್ ಇದ್ರೆ ರೇರ್ ವೈಪರ್ದು ಮತ್ತೆ ಫ್ರಂಟ್ ವೈಪರ್ದೆಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ಕೀ ತೆಗೆದ್ರೆ ಆಟೋಮೆಟಿಕ್ ಕ್ಲಸ್ಟರ್ ಆಫ್ ಆಗುತ್ತೆ. ಕೀ ಅಲ್ಲಿ ಇದೆ ಅಂತ ಹೇಳಿದ್ರೆ ಆನ್ ಅಲ್ಲಿ ಇರುತ್ತೆ, ಆಫ್ ಆಗಕ್ಕೆ ಹೋಗಲ್ಲ. ಸೊ ಕೀ ತೆಗಿಬೇಕಾಗುತ್ತೆ. ಸೊ ಕೀ ತೆಗೆದು ಆಫ್ ಮಾಡಿದೆ ನೋಡಿ, ಕ್ಲಸ್ಟರ್ ಆಫ್ ಆಯ್ತು. ಸೊ ಇದು ಆಫ್ ಆಗಲ್ಲ. ಸೊ ಕೀ ತೆಗೆದ್ರೆ ಆಫ್ ಆಗೋ. ಬಾನೆಟ್ ನ ಬಂದ್ಬಿಟ್ಟು ಜಸ್ಟ್ ಇಲ್ಲಿ ಕೈ ಹಾಕ್ಬಿಟ್ಟು ಜಸ್ಟ್ ಹಿಂಗ್ ಮಾಡಿದ್ರೆ ಆಯ್ತು ನೋಡಿ. ಅಲ್ಲೊಂದು ಲಿವರ್ ಇರುತ್ತೆ, ಜಸ್ಟ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಎತ್ತಿದ್ರೆ ಸಾಕು. ಸೊ ಇಲ್ಲಿ ಕೊಟ್ಟಿರ್ತಾರೆ ಹೋಲ್ಡರ್, ಇಲ್ಲೇ ಮಾರ್ಕ್ ಕೂಡ ಕೊಟ್ಟಿರುವಂತದ್ದು ನೀವು ನೋಡ್ಬೋದು. ಇಲ್ಲಿ ಲಾಕ್ ಮಾಡುವಂಥದ್ದು. ಸೊ ಆಗ್ಲೇ ಹೇಳಿರೋ ತರ ನೋಡಿ, ಜಸ್ಟ್ ಕೈನ ಹಾಕಿ ಹಿಂಗ್ ಮಾಡಿದ್ರೆ ಸಾಕು, ಕೈಗೆ ಸಿಕ್ಬಿಡುತ್ತೆ. ಸೊ ಇದೆ ನೋಡಿ ಇಂಜಿನ್ ಕಂಪಾರ್ಟ್ಮೆಂಟ್. 1200 cc ಅಂದ್ರೆ 1.2 ಲೀಟರ್ ನ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಪೆಟ್ರೋಲ್ ಮತ್ತೆ ಇವಿಗಳಲ್ಲಿ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಮೊದಲೆಲ್ಲ ಡೀಸೆಲ್ ಸಿಗ್ತಿತ್ತು ಮೊದಲು, ತುಂಬಾ ಹಳೆ
ಗಾಡಿಗಳಲ್ಲಿ. ಸೊ ಇದೀಗ ಪೆಟ್ರೋಲ್ ಮತ್ತೆ ಇವಿ ವರ್ಷನ್ ಐಸ್ ವರ್ಷನ್ ಅಲ್ಲಿ ಮಾತ್ರ ಸಿಗುವಂತದ್ದು. ಸೊ ಇಲ್ಲಿ ನೋಡ್ಬೋದು ಕೂಲೆಂಟ್ ಟ್ಯಾಂಕ್ ನೀವು ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕೂಲೆಂಟ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ರೆ, ವೈಪರ್ ಟ್ಯಾಂಕಿಗೆ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಆಯಿಲ್ ಟಾಪ್ ಅಪ್ ಮಾಡಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಇಂಜಿನ್ ಆಯಿಲ್ನ ಚೆಕ್ ಮಾಡ್ಕೊಳ್ಳೋದಾದ್ರೆ ಇದು ಕ್ಲಚ್ ಆಯಿಲ್, ಕ್ಲಚ್ ಅಥವಾ ಬ್ರೇಕ್ನ ನಾವು ನೋಡೋದಾದ್ರೆ ಇದು ABS ಕಂಟ್ರೋಲಿಂಗ್ ಸಿಸ್ಟಮ್ ಅದು. ಇನ್ನು ಬ್ಯಾಟ್ರಿ ನೋಡ್ಬೋದು, ಬ್ಯಾಟ್ರಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಫ್ಯೂಸ್ ಬಾಕ್ಸ್ ಇಲ್ಲಿ ಕೊಟ್ಟಿದ್ರೆ, ಇನ್ನು ಸ್ವಲ್ಪ ಕಪ್ಲರ್ಸ್ ಅದು ಇದು ಅಂತೆಲ್ಲ ಇದೆ. ನೋಡ್ಬೋದು ಇಂಜಿನ್ ಕಂಪಾರ್ಟ್ಮೆಂಟ್ ಹೇಗಿದೆ ಅಂತ. ಇದು ರೆವರ್ಟ್ರಾನ್ ಇಂಜನ್. ಸೊ ಇದಿಷ್ಟು ಈ ಒಂದು ಗಾಡಿಯ ಮಾಹಿತಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.